ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಂಥ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಜತ್ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿ ರಜತ್ ಹಾಗೆ ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ವಿನಯ್ ಗೌಡ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಅದಕ್ಕೆ ಕಾರಣ ಏನು? ಲಾಂಗ್ ಅನ್ನ ಹಿಡ್ಕೊಂಡು ಇಬ್ರು ಕೂಡ ರೀಲ್ಸ್ ಮಾಡಿದ್ರು. ಆ ರೀಲ್ಸ್ ನ ರಜತ್ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಈ ಸಂಬಂಧ ಎಫ್ಐಆರ್ ದಾಖಲಾಗಿತ್ತು. ಶಸ್ತ್ರಾಸ್ತ್ರ ಕಾಯ್ದೆಯಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಆ ಎಫ್ಐಆರ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಇಬ್ಬರಿಗೂ ಕೂಡ ಸೂಚನೆಯನ್ನ ನೀಡಲಾಗಿತ್ತು. ಸದ್ಯ ವಿನಯ್ ಹಾಗೆ ರಜತ್ ಇಬ್ಬರನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಸವೇಶ್ವರ ನಗರ ಠಾಣೆ ಪೊಲೀಸರು ವಿನಯ್ ಹಾಗೆ ರಜತ್ ಇಬ್ಬರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರುವಂತಹ ವಿಡಿಯೋ ಇದೆಯಲ್ಲ, ಇದೇ ವಿಡಿಯೋ ಕಾರಣಕ್ಕಾಗಿ ಸದ್ಯ ಇಬ್ರು ಕೂಡ ಪೊಲೀಸರ ವಶದಲ್ಲಿರೋದು. ವಿನಯ್ ಗೌಡ ಹಾಗೆ ಬಿಗ್ ಬಾಸ್ ಸ್ಪರ್ಧಿ ರಜತ್ ಇಬ್ರು ಕೂಡ ಈ ಲಾಂಗ್ ಅನ್ನ ಹಿಡ್ಕೊಂಡು ರೀಲ್ಸ್ ಮಾಡಿದ್ರು. ಆ ರೀಲ್ಸ್ ಮಾಡಿದ ಬಳಿಕ ರಗಡ್ ಲುಕ್ ನಲ್ಲಿ ಬಹಳ ಖದರ್ರಾಗಿ ವಿಡಿಯೋ ಮಾಡಿ ಅನಂತರ ಅದನ್ನ ರಜತ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಕಳೆದ 3 ದಿನಗಳ ಹಿಂದೆ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಸದ್ಯ ವಿಡಿಯೋ ವೈರಲ್ ಆಗ್ತಾ ಇದೆ. ವೈರಲ್ ಆಗ್ತಾ ಇದ್ದ ಹಾಗೆ ಈ ರೀತಿ ಲಾಂಗ್ ಅನ್ನ ಹಿಡ್ಕೊಂಡು, ಅದು ಸೆಲೆಬ್ರಿಟಿಗಳು ಈ ರೀತಿ ಲಾಂಗ್ ಅನ್ನ ಹಿಡ್ಕೊಂಡು ರೀಲ್ಸ್ ಮಾಡಿ ಪೋಸ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಯಾವ ರೀತಿಯ ಸಂದೇಶವನ್ನ ಇವರು ಕೊಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದಂತಹ ನಂತರದಲ್ಲಿ ಈಗ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಬಸವೇಶ್ವರ ನಗರ ಠಾಣೆ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ಕೂಡ ಸೂಚನೆಯನ್ನ ಕೊಡಲಾಗಿತ್ತು. ಇಬ್ರು ಕೂಡ ಬಂದಿರಲಿಲ್ಲ. ಒಬ್ರು ಒಂದು ಸ್ಪಷ್ಟನೆಯ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು, ಮತ್ತೊಬ್ಬರ ಪತ್ನಿ ಠಾಣೆಗೆ ಬಂದು ಹೋದ್ರು. ಅದೀಗ ಇಬ್ಬರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.